ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಭೂಗಳ್ಳರ ವಿರುದ್ಧ ತೊಡೆ ತಟ್ಟಿದ ಕರ್ನಾಟಕ ಪ್ರಾಂತ ರೈತ ಸಂಘ ಸಿರುಗುಪ್ಪ ತಾಲೂಕು ಸಮಿತಿ. ಮುಖ್ಯಾಂಶಗಳು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ 64 ಹಳೆಕೋಟೆ, ಸಿರಿಗೇರಿ ಗ್ರಾಮಗಳಲ್ಲಿ ನೂರಾರು ಎಕರೆ ಜಮೀನನ್ನು ಭೂಗಳ್ಳರು ಅಕ್ರಮವಾಗಿ ತಮ್ಮ ಸಂಬಂಧಿಕರ ಹೆಸರಿಗೆ ನೋಂದಣಿ ಮಾಡಿಸಿದಂಥ ಅಧಿಕಾರಿಗಳನ್ನು ಕೂಡಲೇ ವಜಾ ಮಾಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರುಗಳು ಆಗ್ರಹಿಸಿದ್ದಾರೆ. ದಿನಾಂಕ 28/4/2026ರಂದು ಸಿರುಗುಪ್ಪ ತಾಲೂಕಿನಿಂದ ಬಳ್ಳಾರಿ ಜಿಲ್ಲೆ ಡಿಸಿ ಕಚೇರಿಯವರೆಗೆ 2 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಕರ್ನಾಟಕ ಪ್ರಾಂತ ರೈತ ಸಂಘ ನಿರ್ಧರಿಸಿದೆ. ವಾರ್ತೆಯ ವಿವರ. ಈ ಒಂದು ಪಾದಯಾತ್ರೆಗೆ ಬೆಂಬಲಿತವಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಹಾಗೂ DHS ದಲಿತ ಸಂಘ ಮತ್ತು ಅಮಾಲಿ ಸಂಘ, CITU ಸಂಘ ಮತ್ತು DYFI ಸಂಘ, SFI ಸಂಘ ಹಾಗೂ ಅಂಗನವಾಡಿ ನೌಕರರ ಸಂಘ, ದೇವದಾಸಿ ಮಹಿಳೆಯರ ಸಂಘ ಮತ್ತು ಒಂಟಿ ಮಹಿಳೆಯರ ಸಂಘ ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲಿಸಲಿವೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಬಳ್ಳಾರಿ ಜಿಲ್ಲೆ ಉಪಾಧ್ಯಕ್ಷರಾದ VS ಶಿವಶಂಕರ್ ಅವರು ತಿಳಿಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಸಂಘದ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾದ ವಿ ಮಾರುತಿ, ಸಿರುಗುಪ್ಪ ತಾಲೂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರಾದ ಡೋಣಿ ಹುಲಿಯಪ್ಪ ಹಾಗೂ ಸಂಘದ ಮುಖಂಡರುಗಳಾದ ಎಚ್ ಗಾಳೆಪ್ಪ, ಹನುಮೇಶ ಮತ್ತು KPRS ಸಿರುಗುಪ್ಪ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ದುರ್ಗಪ್ಪ, ಸಹ ಕಾರ್ಯದರ್ಶಿಗಳಾದ ಹಂಸಪ್ಪ, ತಿರುಮಲ ಹಾಗೂ ಸಂಘದ ಜಂಟಿ ಖಜಾನ್ಸಿಗಳಾದ ಬಿ ರಾಮಣ್ಣ, ಎ ಸರದಾರಪ್ಪ, ಎಂ ಈರಣ್ಣ, ಹನುಮಂತಪ್ಪ, ವೆಂಕಟೇಶ, ಗೋವಿಂದ, ಲಕ್ಷ್ಮಣ ಹಾಗೂ ಇನ್ನೂ ಹಲವಾರು ಜನ ಪಾಲ್ಗೊಂಡು ಈ ಒಂದು ಹೋರಾಟದ ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿದರು. ಸರ್, ಈಗಾಗಲೇ ತಾವು ಈ ಸಭೆ ಒಂದು ಉದ್ದೇಶಿಸಿ ಎಲ್ಲ ರೀತಿಯಿಂದ ಮಾತಾಡಿದ್ರಿ. ಏನು ಉದ್ದೇಶಕ್ಕೋಸ್ಕರ, ಯಾವ ಅಜೆಂಡನ ಇಟ್ಕೊಂಡ್ಬಿಟ್ಟು ಈಗ DC ಆಫೀಸ್ಗೆ ನೀವು ಪಾದಯಾತ್ರೆ ಮಾಡ್ತಾ ಇದ್ರಿ? ಈಗ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಹಳೆಕೋಟೆ, ದೇಶಲೂರು, ಸಿರಿಗೇರಿ ಈ ಗ್ರಾಮಗಳಲ್ಲಿ ಭೂ ಒಡೆತನ ಯೋಜನೆ ಮತ್ತು ಅಕ್ರಮ ಭೂ ನೋಂದಾವಣೆ ಆಗಿರ್ತಕ್ಕಂಥ ವಿಚಾರ ಸಂಬಂಧಕ್ಕೆ ಸರ್ಕಾರದ ಗಮನ ಸೆಳೆಯಲು ಮತ್ತು ಯಾವ ರೈತರು ಆ ಭೂಮಿಯನ್ನು ಸಾಗುವಳಿ ಮಾಡ್ತಾರೆ ಆ ಸಾಗುವಳಿ ಮಾಡಿದಂಥ ರೈತರಿಗೆ ಪಟ್ಟ ನೀಡಬೇಕು ಅಂತ ಒತ್ತಾಯಿಸಿ ನಾವು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 28-29ರಂದು ಬೃಹತ್ ಪಾದಯಾತ್ರೆಯನ್ನು ನಾವು ಮಾಡ್ತಾರೆ. ಹಾಗಾಗಿ ಇವತ್ತು ಈಗಾಗಲೇ ಈ ಸಂಬಂಧಪಟ್ಟಂಗೆ ಈ ಹಳೆಕೋಟೆ 64 ಸಂಬಂಧಪಟ್ಟಂಗೆ ಅಲ್ಲಿ ಪರಿಶಿಷ್ಟ ಪಂಗಡದವರು ಭಾಳಷ್ಟು ಜನ ಇವತ್ತು ದಲಿತರು ಸಾಗುವಳಿ ಮಾಡ್ತಾರೆ. ಈಗ ಅದು ಒಂದು ಅಕ್ರಮವಾದಂಥ ಸಬರಿಷ್ಟ ಇವತ್ತು ಅಕ್ರಮವನ್ನು ನೋಂದಾವಣೆ ಮಾಡಿದ್ದಾರೆ. ಯಾವುದು ದೂರದ ಊರು ಆಂಧ್ರದಿಂದ ಕರ್ಕೊಂಡು ಬಂದು ವೆಂಕಟರಾಮರೆಡ್ಡಿ ಅನ್ನುವಂಥದ್ದನ್ನು ನಕಲಿ ಸೃಷ್ಟಿ ಮಾಡಿ ಇವತ್ತು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಭೂ ಒಡೆತನ ಯೋಜನೆಗೆ ಇದನ್ನು ಮಾರುವ ರೀತಿಯಲ್ಲಿ ಇವತ್ತು ಅದನ್ನು ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ 4 ಜನ ಇದ್ದಾರೆ. ಅಕ್ರಮವಾಗಿ ಈಗ ಭೂಮಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರಿ. ಎಷ್ಟು ಎಕರೆ ಅಂದಾಜು ಆಗಿರಬಹುದು? ಈಗ 132 ಎಕರೆ ಜಮೀನು ಇವತ್ತು ಅಕ್ರಮವಾಗಿ ಇದರಲ್ಲಿ ನಡೆದಿದೆ. ಇನ್ನೂ ಒಂದು ಸಿರಿಗೇರಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 40 ಎಕರೆ ರೈತ ಪಟ್ಟ ಇಲ್ದಾನೆ ಫಾರಂ 2 ಕೊಡ್ಲಾರ್ದಾನೆ ಇವತ್ತು ಅಕ್ರಮ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದನ್ನು ಬಂದಿದೆ. ಈ ಸಂಬಂಧಪಟ್ಟಂಗೆ ತಹಸೀಲ್ದಾರ್, AC ಎಲ್ಲವನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಈ ಭೂಮಿ ಇನಾಮ್ ಲ್ಯಾಂಡ್, ಸರ್ಕಾರದ ಇನಾಮ್ ಲ್ಯಾಂಡ್, ಸರ್ಕಾರದ ಭೂಮಿ. ಈ ಸಂಬಂಧಪಟ್ಟಂಗೆ 2006ರಲ್ಲಿ ಅಂದಿನ ಶಾಸಕರು ಸೋಮಲಿಂಗಪ್ಪರು ಕೂಡ ಇದನ್ನು ತಿರಸ್ಕಾರ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿಯೇ ಈ ಎಲ್ಲ ಭೂ ಹಗರಣವನ್ನು ಒಂದು ಸಮಗ್ರವಾದ ತನಿಖೆಗೆ ಒಳಪಡಿಸಬೇಕು. ಈ ಹಿಂದೆ ಯಾರು ಕಾಣದ ಕೈಗಳು, ಯಾರು ರಾಮನಗೌಡ, ಎಲ್ಲ ಇನ್ನು ಯಾರು ಎಲ್ಲ ರೆಡ್ಡಿ, ಮಹಾಂತೇಶ್,
ಶಿವಕುಮಾರ್ ಇವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಲ್ಲಿಕಾರ್ಜುನ್ ಇವರೆಲ್ಲರೂ ಒಟ್ಟುಗೂಡಿ ಈ ಭೂ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಯಲ್ಲಾರೆಡ್ಡಿ ಅಂದ್ರೆ ಯಾರು ಉಪನೋಂದಣಿ ಅಧಿಕಾರಿನ ಸುರಗುಪ್ಪ ನಗರದ ಸಬ್ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥವ್ರು ಕಿಂಗ್ ಪಿನ್ ಅವರೇ ಇವತ್ತು ಸೂತ್ರಧಾರ. ಈ ಹಿಂದೆ ಇರ್ತಕ್ಕಂಥ ರಾಮನಗೌಡ ಈ ಟೀಮ್ ಇಟ್ಕೊಂಡು ಇಂಥ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಜನರನ್ನು ದಾರಿ ತಪ್ಪಿಸಿ ಸರ್ಕಾರದ ನೀತಿಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಆರೋಪ ಇರೋದರಿಂದ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಎರಡನೇದಾಗಿ ಈ ಭೂಮಿಯನ್ನು ಯಾರು ಸಾಗುವಳಿ ಮಾಡ್ತಾರೋ ಅವ್ರಿಗೆ ನೀಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಹಾಗಾಗಿ ನಮ್ಮ ಈ ಹೋರಾಟ ಏನಿದೆ ಅಲ್ಲ, ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೂ ತಂದೀವಿ, ಲೋಕಾಯುಕ್ತರ ಗಮನಕ್ಕೂ ತಂದಿದ್ದೀವಿ, ಜಾರಿ ನಿರ್ದೇಶನಾಲಯ ಇದನ್ನು ಕಂಪ್ಲೇಂಟು ಮಾಡಿದ್ದೀವಿ. ಈ ಭೂಮಿಯನ್ನು ಏನು ಅಕ್ರಮ ನಡೆದಿದೆ ಅದನ್ನು ತೆರವುಗೊಳಿಸಿ ಯಾರು ನಿಜವಾದಂಥ ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳಿಗೆ ಈ ಭೂಮಿ ದಕ್ಕುವಂಥ ರೀತಿಯಲ್ಲಿ ಸರ್ಕಾರ ಮಾಡಬೇಕು ಅಂತೇಳಿ ಈಗ ಒತ್ತಡ ತಂದಿದ್ದೀವಿ. ನಾಳೆ ಕೂಡ ನಾವು ಒತ್ತಡ ತಂದು ಸರ್ಕಾರದ ಮೇಲೆ ಈ ಜನರಿಗೆ ಪಟ್ಟ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈಗಾಗಲೇ ರೈತರೇನು ಭೂಮಿ ಮಾಡ್ತಿದಾರಲ್ಲ ಅಂದ್ರೆ ಅವ್ರ ಹೆಸರಿನಲ್ಲಿ ಇರ್ತಕ್ಕಂಥ ಭೂಮಿನ ಅಕ್ರಮ ಮಾಡಿದಾರಾ ಅಥವಾ ಏನನ್ನು ಸರ್ಕಾರ ಭೂಮಿನಲ್ಲಿ ಸಾగు ಮಾಡ್ತಾ ಇದಾರ ರೈತರು? ನಿಮಗೆ ಗೊತ್ತಿರಬೇಕು, ವೇಣುಗೋಪಾಲ್ ಬೇರೆ ಅವ್ರ ಅಣ್ಣ ತಮ್ಮಳು 3 ಜನ ಇದ್ದಾರೆ. ಆ 3 ಜನ ಸತ್ತು ಎಷ್ಟೋ ವರ್ಷ ಅವ್ರು ಯಾರು ನೋಡಿಲ್ಲ. ಈ ಜನ ಅವ್ರು ಯಾರೂ ನೋಡಿಲ್ಲ. ಯಾರೋ ಒಬ್ಬ ವೆಂಕಟರಾಮರೆಡ್ಡಿ ಅಂತ ಒಬ್ಬರು ಹಿಡ್ಕೊಂಡು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾರು ಉಳುವನೇ ಭೂ ಒಡೆಯ ಅಂತ ಹೇಳ್ತಕ್ಕಂಥ ದೇವರಾಜ ಅರಸವರ ಉಳುವನೇ ಭೂ ಒಡೆಯ, ಯಾರು ಭೂಮಿ ಉಳಿವೆ ಮಾಡ್ತಾರೆ ಅವನೇ ಭೂಮಿ ಒಡೆಯ ಅಂತ ಹೇಳ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಗಾಳಿಗೆ ತೋರಿ ಯಾರಲ್ಲಿ ಮಾಡ್ತಿರೋದು? ದಲಿತ ಎಸ್ಟಿಗಳು ವಿಶೇಷವಾಗಿ ಮಾಡ್ತಾರೆ. ಮತ್ತು ಹೊಲ್ದಾಗ ಯಾರದರಂತ ನೋಡಲಾರ್ದಾನೆ ಇವತ್ತು ಅವರು ಇಲ್ಲಿದ್ದಾರೆ. ಅವರು 1952 ಆಚೆ ಇವತ್ತೇ ನೀರು ಬರ್ತಕ್ಕಂಥ ಕಾಲುವೆ ಬರುವಂಥ ಸಂದರ್ಭದಲ್ಲಿ ಯಾರೋ ಬಂದೋದ್ರು ಅಂತ ಹೇಳ್ತಾರೆ ನಿನಾಸಮ್ನವರು. ಮತ್ತು ಈಗ ಹೆಂಗೆ ವೆಂಕಟರಾಮರೆಡ್ಡಿ ಬಂದ ಆತ ಎಲ್ಲಿದ್ದಾರೆ? ಈಗ ಯಾರು ಸೃಷ್ಟಿ ಮಾಡಿದವರು? ಎಲ್ಲಿ ಅವರ ಆಧಾರ್ ಕಾರ್ಡು? ಈ ಪ್ರಶ್ನೆ ಇರೋದೇನೆಂದರೆ ಇವರು ಉದ್ದೇಶಪೂರ್ವಕವಾಗಿ ಹಣ ಲೂಟಿ ಮಾಡೋದಕ್ಕೆ, ಭೂಮಿಯನ್ನು ಲೂಟಿ ಮಾಡೋದಕ್ಕೆ ಇವರು ಬಂದಿರತಕ್ಕಂಥ ಒಂದು ಗುಂಪಿದು. ಈಗಾಗಲೇ ಈ ಗುಂಪುಗಳನ್ನು ಗಡೀಪಾರು ಮಾಡಬೇಕು ಅಂತ ರಾಮನಗೌಡನ ಗಡೀಪಾರು ಮಾಡಬೇಕು ಅಂತೇಳಿ ಕೇಸ್ ರಿಜಿಸ್ಟ್ರಿಗಳೆಲ್ಲ ಆಗಿದ್ದಾವೆ. ಹಿಂದೆ ವಿಧಾನಸಭೆಯಲ್ಲಿ ಒಂದು ಸದನ ಸಮಿತಿ ರಚನೆ ಆಗಿದೆ. ಕೊಪ್ಪಳ, ರಾಯಚೂರು, ಬಳ್ಳಾರಿಯಲ್ಲಿ ನಡೆದಂಥ ಈ ಭೂ ಒಡೆತನ ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ನಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ KT ರಾಮಸ್ವಾಮಿ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಈ ಹಗರಣವನ್ನು ಬಯಲಿಗೆಳೆದ ನಂತರ ರಾಮನಗೌಡ ಕಿಂಗ್ ಪಿನ್, ಹಂಗಾಗಿ ರಾಮನಗೌಡ ರಾಯಚೂರು ಕೊಪ್ಪಳದಲ್ಲಿ ಭೂಮಿ ಖರೀದಿ ಮಾಡೋಂಗಿಲ್ಲ ಅವನು, ಅದಕ್ಕೆ ಇಲ್ಲಿ ಬಂದು ಕೆಲವು ಸಚಿವರು, ಮಾಜಿ ಸಚಿವರ ಆಪ್ತರ ನಡ್ಕೊಂಡು ಬಳ್ಳಾರಿಯಲ್ಲಿ ಅವರು ಠಿಕಾಣೆ ಹೂಡಿದ್ದಾರೆ. ಅದಕ್ಕೆ ಸಹಾಯಕರಾಗಿ ಯಲ್ಲಾರೆಡ್ಡಿ, ಸಬ್ ರಿಜಿಸ್ಟ್ರಾರ್ ಸುರಗುಪ್ಪ, ಶಿವಕುಮಾರ್, ಮಹಾಂತೇಶ್ ಇವರೆಲ್ಲರೂ ಒಡಗೂಡಿ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಸುರಗುಪ್ಪಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ಇವರು ಗುಂಪು ಕಟ್ಟಿಕೊಂಡು ಬಡ ಜಮೀನು, ಸರ್ಕಾರಿ ಜಮೀನುಗಳನ್ನು ಲೂಟಿ ಮಾಡೋಕ್ಕೆ ಪ್ರಯತ್ನ ನಡೆಸ್ಯಾರ. ನೋಡಿ, ಈ ಸಂಬಂಧಪಟ್ಟಂಗೆ ವಿವಾದಗಳು AC ರಿಜೆಕ್ಟ್ ಮಾಡಿದ್ದಾರೆ, ತಹಸೀಲ್ದಾರ್ ರಿಜೆಕ್ಟ್ ಮಾಡಿದ್ದಾರೆ, ಈ ಭೂಮಿ ಸರ್ಕಾರದ್ದು ಅಂತ ರಿಜೆಕ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಹಗರಣಗಳಿದ್ರು ಇವತ್ತಿಗೂ ನಾವು ಏನು ಮಾಡಿಲ್ಲ ಅನ್ನೋಂಥದ್ದನ್ನು ಇವತ್ತು ಅವ್ರು ಹೇಳ್ತಾರೆ. ಭೂ ಒಡೆತನ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಕೂಡ ಅವರು ಹೇಳ್ತಾರೆ. ನಾವು ಭೂ ಒಡೆತನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಯಾವ ವಿಚಾರ ಕೇಳಿದ್ವಿ? ಯಾವ ಭೂ ಮಾಲೀಕ ಅರ್ಜಿ ಕೊಟ್ಟಿದ್ದಾರೆ ನಾವು ಭೂಮಿ ಕೊಡ್ತೀವಿ ಅಂತ ಇನ್ವಾಲ್ವ್ ನೋಡಿ ತೆಗೆದುಕೊಂಡು ನೋಡ್ರಿ, ಸ್ವೀಕಾರ ಮಾಡಿದ್ದೈತೆ. ಯಾವ ರೈತರನ್ನೇ ಭೂಮಿ ಕೊಡಬೇಕು ಅಂತೇಳಿ ಅರ್ಜಿ ಕೊಟ್ಟಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ? ರೈತ ಕೊಟ್ಟಿದ್ದಾರ? ಭೂ ಮಾಲೀಕ ಕೊಟ್ಟಿದ್ದಾರ? ಸ್ವೀಕಾರ ಮಾಡೋದಾಗಲಿ ಅವ್ನು ಗೋಯಿಂಗ್ ಲೈಕ ಇಲ್ಲ. ಮತ್ತು ಇದನ್ನು ಇಲ್ದರೆ ಸ್ವಯಂ ಘೋಷಿತವಾಗಿ ನಕಲಿ ಸಹಿಗಳನ್ನು ಮಾಡಿ ಮಲ್ಲಿಕಾರ್ಜುನ ಸಮಾಜ ಕಲ್ಯಾಣ ಅಧಿಕಾರಿಗಳೂ ಸೇರಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇದನ್ನು ಲಪ್ಟಾಸಕ್ಕೆ ಹೋಗಿರೋದ್ರಿಂದ ಈ ಪ್ರಕರಣ ಬಯಲು ಬಂತು.
ಈಗ ಏನು ಹೇಳ್ತಾರೆ ಅವರು? ನಿನ್ನೊಬ್ರು ಯಾರು ಹೇಳ್ತಾ ಇದ್ರು ಏನೂ ಇಲ್ಲ, ನಡೆದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಾರ ಅಂತ ಹೇಳ್ತಾರೆ. ಯಾವುದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರೋದು? 1:3 ಕೊಡ್ಬೇಕಂತ ಇತ್ತಲ್ಲ. 5 ಲಕ್ಷ ಇದ್ದರೆ 15 ಲಕ್ಷ, 8 ಲಕ್ಷ 24 ಲಕ್ಷ, 1:3 ಭೂಮಿಯನ್ನು ಕೊಡಬಹುದು ಅಂತ ಅವರು ಕ್ಲೀನ್ ಚೀಟಿ ಕೊಟ್ಟ. 3 ಜನ 10 ಜನ ತಂಡ ಮಾಡಿದರು. ಪ್ರಕರಣವನ್ನು ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿನೇ ಬೇರೆ, ಜಿಲ್ಲಾಧಿಕಾರಿಗಳಿಗೆ ನೀಡಿರ್ತಕ್ಕಂಥ ವರದಿನೇ ಬೇರೆ. ನಾವು ಕೇಳಿರೋದು ಭೂಮಿ ಮಾಲೀಕ ಭೂಮಿ ಕೊಡ್ತೀನಿ ಅಂತ ಅರ್ಜಿ ಕೊಟ್ಟಾನ? ಇಲ್ಲ, ನಕಲಿದು ಸೃಷ್ಟಿ ಮಾಡಿದ್ದಾರೆ. ರೈತ ನನಗೆ ಭೂಮಿ ಕೊಡೋಕೆ ಏನೋ ಕೊಟ್ಟಾನ? ಇಲ್ಲ, ಅದು ನಕಲಿ. ಇದು ಸಮಗ್ರ ತನಿಖೆ ಆಗಬೇಕು ಅಂತೇಳಿ ನಾವು ಭೂ ಒಡೆತನ ಯೋಜನೆಯಲ್ಲಿ ಈ ವಿಚಾರಕ್ಕೆ ಮಲ್ಲಿಕಾರ್ಜುನ್ ವರ್ಗಾವಣೆಗೊಂಡಿದ್ದಾರೆ. ಲೋಕಾಯುಕ್ತರ ಮುಂದಿದೆ ಇದು. ಅದು ಬಿಟ್ಟು ಭೂ ಒಡೆತನ ಯೋಜನೆಯಲ್ಲಿ ಏನೂ ಆಗಿಲ್ಲ, ಭೂ ಒಡೆತನದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಕೆಲವು ಪ್ರತಿಭಟನೆಗಳು ನಡೀತಾರೆ. ನಾವ್ಯಾರು ಕೂಡ ದಲಿತ ವಿರೋಧಿಗಳಲ್ಲ, ಎಲ್ಲರೂ ಭೂಮಿ ಸಿಗಬೇಕು. ಆದರೆ ಇದು ಕೇವಲ ಉಳ್ಳವರ ಪಾಲಾಗಬಾರ್ದು. ಇದು ಭ್ರಷ್ಟಾಚಾರ ಆಗಿ ಜನಗಳನ್ನು ದೋಚುವಂಥ ಕೆಲಸ ಇವತ್ತೇನು ಮಾಡ್ತಾ ಇದ್ದಾರೆ. ಇದು ಕಡಿವಾಣ ಹಾಕಬೇಕು ಅಂತೇಳಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘಟನೆ 28-29ರಂದು ಸಿರುಗುಪ್ಪಲಿಂದ ಬಳ್ಳಾರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಇದೊಂದು ಸಮಗ್ರ ತನಿಖೆಗೆ ಒಳಪಡಬೇಕು ಅಂತೇಳಿ ನಮ್ಮ ರೈತ ಸಂಘ ಸರ್ಕಾರವನ್ನು ಒತ್ತಾಯ ಮಾಡಿದೆ. ಈಗಾಗಲೇ ಈಗ ನಿಮ್ಮ ರೈತ ಸಂಘಕ್ಕೆ ಯಾವ ಯಾವ ಸಂಘಟನೆಗಳು ಏನಾದರೂ ಬೆಂಬಲ ಕೊಡ್ತದವ? ಹೇಗೆ? ಬಳ್ಳಾರಿ ಮತ್ತು ಸಿರುಗುಪ್ಪ ಪ್ರಗತಿಪರ ಸಂಘಟನೆಗಳು, ಸೇಟು ಇರ್ಬೋದು, ದಲಿತ ಹಕ್ಕುಗಳ ಸಮಿತಿ ಇರ್ಬೋದು, ಕೃಷಿ ಕೂಲಿಕಾರ ಸಂಘಟನೆ ಇರ್ಬೋದು, ಅಂಗನವಾಡಿ ಸಂಘಟನೆ ಇರ್ಬೋದು, SFI, ಬಿಸಿ ಊಟ, DY, ಹಲವಾರು ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ಇಲ್ಲಿರ್ತಕ್ಕಂಥ ಕನ್ನಡಪರ ಸಂಘಟನೆಗಳು, ದಲಿತಪರ ಸಂಘಟನೆಗಳು ಎಲ್ಲರೂ ನಾವು ಮನವಿ ಮಾಡ್ತೇವೆ. ಈ ಒಂದು ಚಳವಳಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ. ಅಂದಾಜು ಎಷ್ಟು ಜನಸಂಖ್ಯೆ ಸೇರ್ಬೋದು? ನಾವೊಂದು 500 ಜನ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಓಕೆ. ಇಲ್ಲಿವರೆಗೆ ಶಾಂತ ರೀತಿಯಿಂದ ಬಂದು ನಿಶಬ್ದವಾಗಿ ಎಲ್ಲ ನಾವು ಹೇಳಿದಂಥ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಕೊಟ್ಟಿರ್ತಕ್ಕಂಥ ಸುದ್ದಿಯನ್ನು ಎಲ್ಲರೂ ಪಾಲಿಸಿ ಕೇಳಿ ಮುಂದೆ ನಡೆಯುವ ಪಾದಯಾತ್ರೆ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡು ಮುಂದೆ ಯಾವ ರೀತಿಯಾಗಿ ನಾವು ಪಾದಯಾತ್ರೆ ಮಾಡ್ಕೊಂಡದ್ರ ಬಗ್ಗೆ ಎಲ್ಲರಿಗೂ ತಿಳಿದಂಥ ವಿಚಾರವಾಗಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೂ ನಮ್ಮ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಂಬೋಡು ಕೂಡ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ಈ ಸಭೆ ಮುಕ್ತಾಯ ಮಾಡ್ತಾರೆ. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್